ಅಂತ ಕೇಳ್ಕೊಳ್ತೇವೆ. ಶ್ರೀಯುತ ಡಾಕ್ಟರ್ ಅನಂತಕುಮಾರ್ ಹೆಗಡೆ ಅವರು ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಸಂಸದರು, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಗುರುತನ್ನು ಮೂಡಿಸಿದ ಜನನಾಯಕ. ಶಿಕ್ಷಣ ಈ ಹಿಂದೆ ನಾವು ಬಳಸ್ಕೊಳ್ತಾ ಇದ್ವಿ, ಅದು ಮನೆಗಳಲ್ಲಿ ನಡೀತಾ ಇತ್ತು. ಈಗಾಗಲೇ ಹೇಳಿದ್ದಾರೆ ಮನೆಯೇ ಮೊದಲ ಪಾಠಶಾಲೆ ಅಂತೇಳಿ. ಆ ಪಾಠಶಾಲೆಯಲ್ಲಿ ಸ್ವಲ್ಪ ಶಿಕ್ಷಣದ ಪ್ರಭಾವ ಕಡಿಮೆ ಆಗಿರೋದ್ರಿಂದ ಇವತ್ತು ನಾವು ಶಿಕ್ಷಣದಿಂದ ಸಂಸ್ಕಾರ ಜಾಗೃತಿ ಅನ್ನುವಂಥ ಒಂದು ವಿಷಯವನ್ನ ಇಲ್ಲಿ ಎತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಸಂಸ್ಕಾರದ ಜಾಗೃತಿ ಅಂತಂದ್ರೆ ಏನು ಅಂತ ಹೇಳಿ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದ್ರೆ, ಈಗಾಗಲೇ ಹುಟ್ಟಿದಂಥ ಪ್ರತಿಯೊಬ್ಬ ಒಂದು ಮನುಷ್ಯನಲ್ಲಿಯೂ ಕೂಡ ಕೆಲವೊಂದಿಷ್ಟು ಸಂಸ್ಕಾರಗಳು ಅವರ ತಂದೆ ತಾಯಿ ಅಥವಾ ಅವರ ಒಂದು ವಂಶವಾಹಿಯಲ್ಲಿ ಬಂದಿರ್ತದೆ. ಎಲ್ಲಿ ತನಕ ನಮ್ಮ ಬದುಕಿನಲ್ಲಿ ಬದುಕೇ ಗುರಿಯಾಗಿರುತ್ತೆ, ಅಲ್ಲಿ ತನಕ ನಮ್ಮ ಮಕ್ಕಳು ನಮ್ಮ ಮಾತನ್ನ ಕೇಳ್ತಾರೆ ಅಂತಕ್ಕಂಥ ಭರವಸೆ ಬೇಡ. ಬದಲಾಗಿ ಬದುಕಿನಲ್ಲಿ ಒಂದು ಗುರಿ ಇದೆ, ಒಂದು ಧ್ಯೇಯ ಇದೆ ಅಂತ ಯಾರ ಬದುಕಿನಲ್ಲಿ ಇರ್ತದೋ ಅಂಥವ್ರು ಮಕ್ಕಳಿಗೆ ಉಪದೇಶವನ್ನ ಮಾಡಬೇಕಾಗಿಲ್ಲ. ಬ್ರಾಹ್ಮಣ್ಯ ನಶಿಸ್ತಾ ಇದೆ. ಅಪ್ಪ ಅಮ್ಮಂದರು ಗಳಿಸ್ಕೊಂಡಿದ್ದಿದ್ರೆ ಖಂಡಿತವಾಗಿ ಅವರು ಧನ್ಯರು, ಅವರ ಕುಟುಂಬ ಕೂಡ ಧನ್ಯ. ನನ್ನ ಮಾತು ಹೊರಟಾದ್ರೆ ಬೈಕೊಂಬಿಡಿ, ತೊಂದರೆ ಇಲ್ಲ. ಯಾಕೆಂದ್ರೆ ಸತ್ಯ ಹೊರಟಾಗಿದೆ, ಬೈಕೊಂಬಿಡಿ, ತೊಂದರೆ ಇಲ್ಲ. ನನ್ನ ಮಕ್ಕಳಿಗೆ ನಾನೇ ಆದರ್ಶ ಹೇಳ್ತಕ್ಕಂಥ ಯೋಗ್ಯತೆ ಅಪ್ಪ ಅಮ್ಮಂದರಲ್ಲಿ ಇದ್ರೆ ಖಂಡಿತವಾಗಿ ಆ ಮನೆಗೆ ಬೇರೆ ಯಾವ ಗುರುವೂ ಬೇಕಾಗಿಲ್ಲ, ಯಾವ ಗುರುವೂ ಬೇಕಾಗಿಲ್ಲ. ಆ ಮಕ್ಕಳು ನಮ್ಮ ದಾರಿಯಲ್ಲಿಯೇ ಬರ್ತಾರೆ. ವ್ಯವಹಾರ ಮಾಡ್ತೀವಲ್ಲ ಸ್ವಾಮಿ, ಭಗವಂತನ ಜೊತೆಗೂ ವ್ಯವಹಾರ ಮಾಡ್ತೀವಲ್ಲ ನಾವು. ನಮ್ಮ ಅನಿಷ್ಟಕ್ಕೆ ತಕ್ಕಂತೆ ಭಗವಂತನಿಗೂ ಆ ಒಂದು ಹೊದಿಕೆಯನ್ನು ಹೊತ್ತಿಸ್ಬಿಡ್ತೀವಲ್ಲ. ಭಗವಂತ ಇರೋದು ನನ್ನ ಕಷ್ಟ ಸುಖ ವಿಚಾರಿಸ್ಲಿಕ್ಕಲ್ಲ. ಭಗವಂತ ಇರತಕ್ಕಂಥದ್ದು ನನ್ನ ಸುಖ ದುಃಖಗಳನ್ನು ಕೇಳಲಿಕ್ಕೋಸ್ಕರ ಅಲ್ಲ. ಅದು ಜಗನ್ನಿಯಾಮಕ ಶಕ್ತಿ. ಆ ಶಕ್ತಿಯನ್ನು ಅರ್ಥ ಮಾಡಿಕೊಂಡ್ರೆ ತನ್ನಿಂದ ತಾನೇ ನನ್ನ ಸುಖ ದುಃಖ ಎಲ್ಲದೂ ಕೂಡ ದೂರ ಆಗುತ್ತೆ. ನಾನೇನು ಪಡ್ಕೊಂಡ್ಬಂದಿದ್ದೀನೋ ಅದು ಪೂರ್ವ ಜನ್ಮದ ಕರ್ಮ. ಅದು ನನಗೆ ಸುಖ ಇದೆಯೋ ದುಃಖ ಇದೆಯೋ ಕಷ್ಟ ಇದೆಯೋ ಇದು ಈ ಜನ್ಮದಲ್ಲಿ ಪಡ್ಕೊಂಬಂದಿದ್ದಲ್ಲ, ಅದು ಹಿಂದಿನ ಜನ್ಮದ ಕರ್ಮ. ಅದನ್ನ ಅನುಭವಿಸಲೇಬೇಕು. ರಾಮಕೃಷ್ಣ 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.